ನಮಸ್ಕಾರ ವೀಕ್ಷಕರೇ, JBM ನ್ಯೂಸ್ಗೆ ಸ್ವಾಗತ. ನಾನು ವೀರೇಶ್ ಬಳಗೇರ್. ಸರ್ಕಾರ ಸಾಕಷ್ಟು ಯೋಜನೆಗಳನ್ನ ರೂಪಿಸ್ತಾ ಇದೆ. ಬಡವರ ಹಾಗೂ ದೀನ ದಲಿತರ ಸಮಬಲ ಕಾಯ್ಕೊಳ್ಳೋದಕ್ಕೆ, ಹಾಗೆ ಬಡವರ ಉದ್ಧಾರ ಮಾಡೋಕ್ಕೋಸ್ಕರ ಏನೇನೆಲ್ಲ ಯೋಜನೆಗಳನ್ನ ಸರ್ಕಾರ ರೂಪಿಸಿದ್ರೂ ಸಹ ಸರ್ಕಾರದ ಯೋಜನೆಗಳು ನಿಜವಾಗ್ಲೂ ಬಡವರಿಗೆ ತಲುಪ್ತಾ ಇಲ್ಲ. ಮುಖ್ಯವಾಗಿ ಏನು ಮೂಲಭೂತ ಸೌಕರ್ಯಗಳಲ್ಲೇ ಸಾಕಷ್ಟು ಲೋಪವಾಗ್ತಾ ಇದೆ. ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ವೈದ್ಯಾಧಿಕಾರಿಗಳ ಬದಲು ಅವರ ಪತ್ನಿ ಚಿಕಿತ್ಸೆಯನ್ನು ನೀಡುತ್ತಿದ್ದಾರೆ. ಬಡ ರೋಗಿಗಳ ಜೀವದ ಜೊತೆ ಚೆಲ್ಲಾಟವನ್ನು ಆಡ್ತಾ ಇದ್ದಾರೆ. ಬಾಗಲಕೋಟೆ ಜಿಲ್ಲೆ ಕಲಾದಗಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಈ ಘಟನೆ ಬೆಳಕಿಗೆ ಬಂದಿದೆ. ಮುಖ್ಯ ವೈದ್ಯಾಧಿಕಾರಿಯ ಬದಲಿಗೆ ಅವರ ಪತ್ನಿ ರೋಗಿಗಳಿಗೆ ಚಿಕಿತ್ಸೆ ನೀಡುತ್ತಿರುತ್ತಾರೆ. ಈ ಆರೋಪವನ್ನು ಕೇಳಿ ಬರ್ತಾ ಇದೆ. ಒಂದು ವಾರದ ಹಿಂದೆ ವರ್ಗಾವಣೆಯಾಗಿ ಬಂದಿರುವಂಥ ವೈದ್ಯಾಧಿಕಾರಿ ನಿತ್ಯ ಪತಿಯ ಜೊತೆಗೆ ಪತ್ನಿಯೂ ಸಹ ಆಸ್ಪತ್ರೆಗೆ ಬರ್ತಾ ಇರ್ತಾರೆ. ಡಾಕ್ಟರ್ HV ಲೇಬಗಿರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಮುಖ್ಯ ವೈದ್ಯಾಧಿಕಾರಿ ಇವರ ವಿರುದ್ಧ ಆರೋಪ ಕೇಳಿ ಬರ್ತಾ ಇದೆ. ಯಾವುದೇ ಶಿಕ್ಷಣ ಪಡಿದೇನೆ ಗಂಡ ಏನು MBBS ಡಾಕ್ಟರ್ ಅಂದ ತಕ್ಷಣ ಅವನ ಹೆಂಡತಿ ಹೋಗಿ ಆಸ್ಪತ್ರೆಯಲ್ಲಿ ಕೂತ್ಕೊಂಡು ಚಿಕಿತ್ಸೆ ನೀಡುತ್ತಾರೆ. ಏನು ಸರ್ಕಾರಿ ಆಸ್ಪತ್ರೆ ಅಂದರೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಂದರೆ ಅದು ಯಾರು ಹೇಳೋಂಗಿಲ್ಲ ಕೇಳೋಂಗಿಲ್ಲ, ಅವ್ರು ಇಷ್ಟ ಬಂದಂಗೆ ಮಾಡ್ತಾಯಿದ್ದಾರೆ. ಇದು ನಡೆದಿರೋದು ಬಾಗಲಕೋಟೆ ಜಿಲ್ಲೆ ಕಲಾದಗಿ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಏನು ಪ್ರೈಮರಿ ಹೆಲ್ತ್ ಸೆಂಟರ್ ಅಂತಿರುತ್ತೆ ಹಳ್ಳಿಗಳಲ್ಲಿ. ಯಾಕಂದರೆ ಅಲ್ಲಿ ಸಾಕಷ್ಟು ಎಲ್ಲ ಬಡತನ ರೇಖೆಗಿಂತ ಕೆಳಗೆ ಇರುವಂಥ ಸಾರ್ವಜನಿಕರು ಇರ್ತಾರೆ. ಹಳ್ಳಿಗಳಿಂದ ಮುಗ್ಧರು, ಏನು ಹಳ್ಳಿ ಜನ ಸಾಕಷ್ಟು ಮುಗ್ಧರಿರ್ತಾರೆ. ಇವರು ತಮ್ಮ ಆರೋಗ್ಯಕ್ಕೋಸ್ಕರ ಏನು ಪ್ರಥಮ ಚಿಕಿತ್ಸೆ ಅಂತಾರಲ್ಲ, ಇದು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೇ ಬರಬೇಕು, PHCಗಳಿಗೆ. ಇಲ್ಲಿ ಸಾಕಷ್ಟು ಸರ್ಕಾರ ಈ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಉಚಿತವಾಗಿ ಎಲ್ಲ ಔಷಧಿಗಳನ್ನು, ಸಾಕಷ್ಟು ಅಲ್ಲಿ ಏನು ವೈದ್ಯಕೀಯ ಸಲಕರಣೆಗಳನ್ನ ಕೂಡ ಎಲ್ಲ ನೀಡಿರ್ತಾರೆ ಸರ್ಕಾರದವರು. ಆದರೂ ಸಹ ಇಲ್ಲಿ ಏನಾಗಿದೆ ಅಂದರೆ, ಏನವರು HV ಲೇಬಗಿರಿ ಅನ್ನೋರು MBBS ಡಾಕ್ಟ್ರು, ಅವ್ರ ಹೆಂಡತಿ ಯಾವುದೇ ಎಜುಕೇಷನ್ ಇಲ್ಲ, ಏನು ಗಂಡ MBBS, ಏನು ಮನೇಲಿ ಏನು ಗಂಡ ಹೆಂಡತಿ ಡಿಸ್ಕಷನ್ ಮಾಡಿರ್ತಾರೆ ಯಾರಿಗೆ ಏನು ಔಷಧಿ ಕೊಡಬೇಕು, ಏನು ಮಾಡಬೇಕು ಅಂತ. ಇದನ್ನು ಇವರು ಜನಗಳ ಮೇಲೆ ಒಂಥರ ಪ್ರಾಕ್ಟಿಕಲ್ಲಾಗಿ ಮಾಡ್ತಾಯಿದ್ದಾರೆ. ಇವರು ಮಾಡೋ ಪ್ರಾಕ್ಟೀಸ್ನ ಪ್ರಾಕ್ಟಿಕಲ್ಲಾಗಿ ಮಾಡ್ತಾಯಿದ್ದಾರೆ. ಇದು ಅಕ್ಷರಶಃ ತಪ್ಪು. ಸ್ವತಃ ಅವರೇನು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಏನು ಮೆಡಿಕಲ್ ಆಫೀಸರ್ ಇದ್ದಾರೆ ಅವರೇ ಒಪ್ಕೊಂಡಿದ್ದಾರೆ, ಹೌದು ನನ್ನ ಹೆಂಡತಿ ಚಿಕಿತ್ಸೆ ಕೊಡ್ತಾ ಇದ್ಲು, ತಪ್ಪಾಗಿದೆ. ಹೌದ್ರಿ, ನೀವು ತಪ್ಪಾಗಿದೆ ಅಂತ ಒಪ್ಕೋತೀರಾ. ಆದರೆ ನಿಮ್ಮ ಹೆಂಡತಿ ತಪ್ಪಾಗಿ ಪ್ರಿಸ್ಕ್ರಿಪ್ಷನ್ ಮಾಡಿರೋದ್ರಲ್ಲಿ ಯಾವುದಾದ್ರೂ ಗರ್ಭಿಣಿಗೂ ಅಥವಾ ಮಕ್ಕಳಿಗೂ ಏನಾದರೂ ಆರೋಗ್ಯದಲ್ಲಿ ಏರುಪೇರಾದರೆ ಯಾರು ಜವಾಬ್ದಾರಿ? ಇದ್ರ ವಿರುದ್ಧ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿ ಸಾರ್ವಜನಿಕರು ಸರ್ಕಾರ ಹಾಗೂ ಅಧಿಕಾರಿಗಳ ಗಮನಕ್ಕೆ ತರೋವರೆಗೂ ಜಿಲ್ಲಾ ವೈದ್ಯಾಧಿಕಾರಿಗಳು ಏನು ಮಾಡ್ತಾ ಇರ್ತಾರೆ? ಯಾಕೆ ಅವರ ರೆಸ್ಪಾನ್ಸಿಬಿಲಿಟಿ ಅಲ್ವಾ? PHCನಲ್ಲಿ ಏನು ನಡೀತಾ ಇದೆ, ಏನು ನಡೀತಾ ಇಲ್ಲ ಅನ್ನೋದು ಮುಖ್ಯವಾಗಿ ಜಿಲ್ಲಾ ವೈದ್ಯಾಧಿಕಾರಿಗಳು ನೋಡ್ಕೋಬೇಕು, ಅಥವಾ ತಾಲೂಕು ವೈದ್ಯಾಧಿಕಾರಿಗಳು ನೋಡ್ಕೋಬೇಕು. ಇದೇ ರೀತಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಎಲ್ಲರೂ ಯಾರೋ ಏನು ಎಜುಕೇಷನ್ ಅದು ಏನು ಒಬ್ಬ ವೈದ್ಯಾಧಿಕಾರಿ ಆಗಬೇಕಂದ್ರೆ ಸುಮ್ಮನೆ ಅಲ್ಲ, ಮಿನಿಮಮ್ 6 ವರ್ಷ MBBS ಕಲ್ತಿರ್ತೀರ. ಸಾಕಷ್ಟು ನಿಮಗೆ ಪ್ರಾಕ್ಟಿಕಲ್ಲಾಗಿ ನಿಮಗೆ ಎಜುಕೇಷನ್ ಕೊಟ್ಟಿರ್ತಾರೆ. ಮೊದಲು ನೀವು MBBS ಕ್ಲಿಯರ್ ಮಾಡಬೇಕಂದ್ರೆ ಫಸ್ಟ್ ನಿಮಗೆ 2 ವರ್ಷ ರೂರಲಲ್ಲಿ ಸರ್ವಿಸ್ ಮಾಡಿದ ನಂತರನೇ ನಿಮಗೆ MBBS ಪದವಿಯನ್ನು ಕೊಟ್ಟಿರ್ತಾರೆ. ಅಂಥದ್ದು ಕೂತ್ಕೊಂಡು ಕೇವಲ ಗಂಡ MBBS ಡಾಕ್ಟರ್ ಅಂದ ತಕ್ಷಣ ಹೆಂಡತಿ ಹೋಗಿ ಆರೋಗ್ಯ ಕೇಂದ್ರದಲ್ಲಿ ಕೂತ್ಕೊಂಡು ಚಿಕಿತ್ಸೆ ಕೊಡೋದು ಎಷ್ಟರ ಮಟ್ಟಿಗೆ ಸರಿ? ಇದರ ವಿರುದ್ಧ ಕಠಿಣ ಕ್ರಮ ಆಗಬೇಕು. ಯಾಕಂದರೆ ಸಾಕಷ್ಟು ಈ ರೀತಿ ಆರೋಪಗಳು ತುಂಬ ಕೇಳಿಬರ್ತಾ ಇವೆ. ಇದನ್ನು ಸರ್ಕಾರ ಕೂಡ ತುಂಬ ಗಂಭೀರವಾಗಿ ಪರಿಗಣಿಸಬೇಕು. ಇವಾಗಿನ ಏನು ಹೆಲ್ತ್ ಮಿನಿಸ್ಟ್ರ್ UT ಖಾದರ್ ಅವರಿದ್ದಾರೆ, ಅವರು ಜಸ್ಟ್ ಚಾರ್ಜ್ ತೊಗೊಂಡು 2 ಅವರ್ಗೆ ಜಯನಗರದಲ್ಲಿರೋ ಸಾರ್ವಜನಿಕ ಆಸ್ಪತ್ರೆಗೆ ಭೇಟಿ ನೀಡಿ ಅಲ್ಲಿನ ಅವ್ಯವಸ್ಥೆ ಬಗ್ಗೆ ಸಾಕಷ್ಟು ಅಲ್ಲಿನ ಸಿಬ್ಬಂದಿಗಳಿಗಾಗಿರ್ಬೋದು ಎಲ್ಲರಿಗೂ ತರಾಟೆ ತಗೊಂಡು ಆ ಸಮಸ್ಯೆನ ಬಗೆಹರಿಸಿದ್ದಾರೆ. ಅದೇ ರೀತಿ ಕೇವಲ ಸಿಟಿಗಳಲ್ಲಿ ಮಾತ್ರ, ರಾಜಧಾನಿಗಳಲ್ಲಿ ಮಾತ್ರ ತಾವು ಈ ರೀತಿ ಅನಿರೀಕ್ಷಿತ ಭೇಟಿ ನೀಡಿ ಅಲ್ಲಿನ ಸಮಸ್ಯೆಗಳನ್ನ ಸರಿಪಡಿಸೋದಲ್ಲ. UT ಖಾದರ್ ಸಾಹೇಬ್ರೆ, ದಯವಿಟ್ಟು ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಸಮಸ್ಯೆಗಳಿವೆ, ಬನ್ನಿ ಉತ್ತರ ಕರ್ನಾಟಕಕ್ಕೂ ಈ ರೀತಿ ತಮ್ಮ ಅನಿರೀಕ್ಷಿತ ಭೇಟಿ ಆಗಲಿ.
ಯಾವುದೇ ಒಂದು ಜಿಲ್ಲಾ ವೈದ್ಯಾಧಿಕಾರಿಗಳಿಗಾಗಿರ್ಬೋದು, ಇಲ್ಲಿ ಹೆಲ್ತ್ ಆಫೀಸರ್ಗಳಿಗೆ ಯಾವುದೇ ಒಂದು ನೀವು ಇಂಟಿಮೇಷನ್ ಕೊಡದೇನೆ ಇಲ್ಲೂ ಒಂದು ಏನದು ನೀವು ಒಂದು ಸರ್ಪ್ರೈಸ್ ವಿಸಿಟ್ ಮಾಡಿ ಇಲ್ಲಿ ನಡೀತಾ ಇರುವಂಥ ಸಾಕಷ್ಟು ಅಕ್ರಮಗಳನ್ನು ತಡೀರಿ ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ. ಅದೇ ರೀತಿ ಈ ಒಂದು ಏನು ಕಲಾದಗಿ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಏನಾಗಿದೆ ಇವತ್ತು, ಏನು ಎಚ್ ವಿ ಲೇಬಗಿರಿ ಅವರ ಮಿಸಸ್ ಏನೊಂದು ಇಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಕೂತ್ಕೊಂಡು ಏನು ಬಂದಂಥ ಬಡ ರೋಗಿಗಳಿಗೆ ತಮ್ಮ ಇಷ್ಟ ಬಂದಂಗೆ ಚಿಕಿತ್ಸೆ ಕೊಡೋದು, ಪ್ರಿಸ್ಕ್ರಿಪ್ಷನ್ ಬರೋದು, ಇದೆಲ್ಲ ತಪ್ಪು. ಇದನ್ನು ಬಾಗಲಕೋಟೆ ಏನು ಜಿಲ್ಲಾ ವೈದ್ಯಾಧಿಕಾರಿಗಳು ಏನಿದ್ದೀರಾ, ಇದನ್ನು ನೀವು ಗಂಭೀರವಾಗಿ ಪರಿಗಣಿಸಿ ಅವರಿಗೆ ತಕ್ಕ ಒಂದು ಸೂಕ್ತ ಕ್ರಮ ಕಾನೂನು ನಿಮ್ಮ ಚೌಕಟ್ಟಿನಲ್ಲಿ ಏನು ಬರುತ್ತೋ ಅದನ್ನು ಒಂದು ಕಾನೂನು ರೀತಿಯಲ್ಲಿ ಅವರಿಗೆ ಸೂಕ್ತ ಕ್ರಮ ಜರುಗಿಸಿ. ಯಾಕಂದರೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಂದರೆ ಸುಮಾರು ಒಂದು ಅಲ್ಲಿ 8-10 ಹಳ್ಳಿಗಳ ಮಧ್ಯದಲ್ಲಿ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಇರುತ್ತೆ. ಆ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಬರೋರೇ ಮುಖ್ಯವಾಗಿ ರೈತಾಪಿ ಜನಾಂಗದವರು. ಯಾಕಂದರೆ ಅವ್ರಿಗೆ ಹೆಚ್ಚಿನ ಒಂದು ಚಿಕಿತ್ಸೆಯನ್ನು ನಗರಗಳಿಗೆ ಹೋಗಿ ಚಿಕಿತ್ಸೆ ಪಡೆಯೋಕ್ಕೆ ಆಗ್ತಿರಲ್ಲ. ಯಾಕಂದರೆ ಅವರ ಒಂದು ಆರ್ಥಿಕ ಪರಿಸ್ಥಿತಿ ಸುಮಾರಾಗಿರೋದ್ರಿಂದ ಅವರು ಜಾಸ್ತಿ ನಂಬ್ಕೊಂಡಿರೋದೇ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನ. ಅಲ್ಲಿ ಅವ್ರಿಗೊಂದು ಉತ್ತಮ ಚಿಕಿತ್ಸೆ ಸಿಕ್ಕಾಗ ನಮ್ಮ ಸರ್ಕಾರಗಳು ನೀಡುವಂಥ ಏನೋ ಯೋಜನೆಗಳಾಗಿರ್ಬೋದು, ಏನೋ ಮೂಲಭೂತ ಸೌಕರ್ಯಗಳಲ್ಲಿ ಒಂದಂತಾದಂಥ ಈ ಆರೋಗ್ಯ ಸೇವೆ ಒಂದು ಏನು ಆರೋಗ್ಯ ಸೇವೆ ಅವರಿಗೆ ಯಾವ ರೀತಿ ಪ್ರಾಥಮಿಕ ಹಂತದಲ್ಲೇ ಸಿಕ್ಕರೆ ಆ ಒಂದು ಮುಂದಿನ ನಗರಗಳಿಗೆ ಹೋಗಿ ಆಮೇಲೆ ದೊಡ್ಡ ದೊಡ್ಡ ಆಸ್ಪತ್ರೆಗಳಿಗೆ ಹೋಗುವಂಥ ತಾಪತ್ರಯ ಆ ಒಂದು ಗ್ರಾಮೀಣ ಜನರಿಗೆ ಇರೋದಿಲ್ಲ. ಆದ್ದರಿಂದ ಏನಪ್ಪ ಅಂತಂದರೆ ಈ ಒಂದು ವ್ಯವಸ್ಥೆ ಬದಲಾಗಬೇಕು. ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಬರುವಂಥ ಏನು ಮೆಡಿಕಲ್ ಆಫೀಸರ್ಸ್ ಏನು ಮುಖ್ಯ ವೈದ್ಯಾಧಿಕಾರಿಗಳೇನಿರ್ತೀರಿ, ತಾವು ಸೇವಾ ಮನೋಭಾವನೆಯಿಂದ ಸೇವೆ ಮಾಡಿದ್ದಲ್ಲಿ, ಯಾಕಂದರೆ ತಮಗೆ ಸಾಕಷ್ಟು ಸರ್ಕಾರದಿಂದ ಸಾಕಷ್ಟು ಒಂದು ಉತ್ತಮ ಸಂಬಳ ಇರುತ್ತೆ. ಆ ಸಂಬಳಕ್ಕೆ ಏನು ನೀವು ಸಂಬಳ ತೊಗೋತೀರೋ ಆ ಸಂಬಳಕ್ಕೆ ತಕ್ಕನಾಗಿ ನೀವು ಒಂದು ಡ್ಯೂಟಿ ಮಾಡಿದರೆ ಸಾಕು, ಅಲ್ಲಿನ ಎಷ್ಟೋ ಒಂದು ಬಡ ಜೀವಗಳು ಬದುಕುತ್ತವೆ. ಇದನ್ನು ನಾವು ಈ ಏನು ವೈದ್ಯೋ ನಾರಾಯಣ ಹರಿ ಅಂತೀವಿ. ಆದ್ದರಿಂದ ಏನು ಮೆಡಿಕಲ್ ಆಫೀಸರ್ಗಳು ಏನಿರ್ತೀರ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸುವಂಥ ಏನು ಸಿಬ್ಬಂದಿಗಳಾಗಿರ್ಬೋದು, ಮೆಡಿಕಲ್ ಆಫೀಸರ್ಗಳಾಗಿರ್ಬೋದು, ತಾವು ತಮಗೆ 8 ಅವರ್ ಡ್ಯೂಟಿ ಇರುತ್ತೆ. ಆ 8 ಅವರ್ ಡ್ಯೂಟಿಯನ್ನೇ ತಾವು ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ಬಿಟ್ರೆ ಎಷ್ಟೋ ಜೀವಗಳ ಬದುಕುತ್ತೆ. ಯಾಕಂದರೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಂದರೆ ಒಂಥರ ಬಡವರ ಪಾಲಿನ ಭಾಗ್ಯ ಅಂದಂಗೆ. ಆದ್ದರಿಂದ ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸುವಂಥ MBBS ಡಾಕ್ಟರ್ಸ್ ಅಷ್ಟೇ ಅಲ್ಲ, ಏನು ಸ್ಟಾಫ್ ನರ್ಸ್ ಇರ್ತೀರ, ಎಲ್ಲರೂ ಒಂದು ಸೌಜನ್ಯದಿಂದ ವರ್ತಿಸಿ ಬರುವಂಥ ರೋಗಿಗಳ ಜೊತೆ ಒಂದು ಸೌಜನ್ಯವಾಗಿ ವರ್ತನೆ ಮಾಡಿದ್ರೇ ಸಾಕು, ಅವರ ಅರ್ಧ ಕಾಯಿಲೆ ಗುಣವಾಗಿರುತ್ತೆ. ಇದನ್ನು ಈ ಜಿಲ್ಲಾ ವೈದ್ಯಾಧಿಕಾರಿಗಳು ಇಂಥ ವಿಷಯಗಳನ್ನ ಗಮನದಲ್ಲಿಟ್ಟುಕೊಂಡು ತಮ್ಮ ಆರೋಗ್ಯ ಸಿಬ್ಬಂದಿಗಳಿಗಾಗಿರ್ಬೋದು, ಮುಖ್ಯ ವೈದ್ಯಾಧಿಕಾರಿಗಳಾಗಿರ್ಬೋದು ಸಲಹೆ ಸೂಚನೆಗಳನ್ನು ನೀಡಿ ಒಂದು ಉತ್ತಮವಾದ ಆರೋಗ್ಯಯುತ ಸಮಾಜವನ್ನು ಕಟ್ಟೋಣ. ಯಾರು ನೋಡಿದ್ರಿ ಇವತ್ತು ಬೆಳಿಗ್ಗೆ? ಈಗ ಮೇಡಮ್ ಕೂತಿದ್ರು. ಮೇಡಮ್ ಕೂತ್ರ ಏನು ಹೇಳಿದ್ರು? ನೀವು ಬಂದವ್ರಿಗೆ ಏನು ಹೇಳಿದ್ರಿ? ನಮಗೆ ದವಾಖಾನ ನೋಡಿದ್ದಿಲ್ಲ. ಇವ್ರು ಅಲ್ಲ ನಾನು ಕೇಳಿದ್ರು, ಮೇಡಮ್ ನೋಡ್ಯಾರೋ ಇವ್ರು ನೋಡ್ಯಾರ ಕೇಳಿದ್ರಿ? तुम्हें सीधा बोलो कौन देगा हिंदी बोला चलता है। फर्स्ट तुम्हें आने के बाद रिपोर्ट इन्हों पकड़े रिपोर्ट मैडम पकड़े। हाँ हाँ पकड़ने में इन्हों लिख को देतो कर बोले, मैं लिख को देतो कर मैडम ले हाँ हाँ रिपोर्ट तुम्हें सर पास आए, सर क्या है उनका फाइल इन्हों उनकी चेक गुजरे कर बोलो चला गया ठेरे में मैडम देखो मैं देखूंगा बोल सुना क्या क्या लिखो दी मैडम? ये बीपी चेक कर ले क्या पूछे? हाँ जी ये खून चेक करे ये मैडम लिखी गई ये मैडम लिखे देखो ये सब मैडम लिखे सो मैडम ಈಗ 9 ತಿಂಗಳು ತುಂಬ ಗರ್ಭಿಣಿ ನೀವು. ಹಾಂ ಇದು ಯಾರು ಬರ್ತಾರೆ? ಮೇಡಮ್ ಬರ್ತಾರೆ. ಸರ್ ಇದನ್ನ ಅವ್ರು ನೋಡ್ಬೋದಾ? ಮೇಡಮ್ ಅವರು ನಿಮ್ಮ ಮಿಸಸ್ ಅವರು ಹೇಳಿದ್ರು ಅವರು ತುಂಬ ಗರ್ಭಿಣಿ ಟ್ರೀಟ್ಮೆಂಟ್ ಕೊಡ್ಬೋದಾ? ಇಲ್ಲ ಕೊಡಕ್ಕೆ ಸಾಧ್ಯ ಇಲ್ಲ ಅಲ್ರಿ. ಮತ್ತೆ ಹೆಂಗೆ ಬರೆದ್ರಿ ಇವತ್ತು ಅವ್ರಿಗೂ ಟ್ರೀಟ್ಮೆಂಟಿಗೆ BP ಚೆಕ್ ಮಾಡಿ ಅದು ಮಾಡಿ ಅಂತೇಳಿ ಮೆಡಿಸಿನ್ ಏನು ಬರ್ತಾರೆ? ಬರೀ BP ಶುಗರ್ ಅಷ್ಟೇ ಚೆಕ್ ಮಾಡ್ತೀವಿ. ಮೆಡಿಸಿನ್ ಬರ್ತಾರೆ ಯಾರು ಮೇಡಮ್ ಬರ್ತಾರೆ? ಯಾರು ಮೇಡಮ್ ಕೊಟ್ಟಿದ್ದು ಮೇಡಮ್ ಯಾವುದು ಹ್ಯಾಂಡ್ ರೈಟಿಂಗ್ ಅವ್ರದಲ್ಲ? ಹ್ಯಾಂಡ್ ರೈಟಿಂಗ್ ನಿಮ್ಮ ಹೇಳ್ತಿದ್ದಲ್ಲ जस्ट अभी 5 मिनट अधिकार यहाँ से उनको बुला लेगा हमें जाए तो ಅವ್ರ ಹ್ಯಾಂಡ್ ರೈಟಿಂಗ್ ಮತ್ತೆ ಯಾರು ಅವರ ಬರ್ದಾರಲ್ರಿ? ನೀವು ಬರ್ದಿರಿ ಸಂತೋಷ್ ಅವರೇ.
नहीं हमारे पास टेस्ट हुआ है तो हमें करना तो वो कौन लिखे बाद में क्या मुझे उसका मतलब नहीं मेरे लैब का आएगा तो मैं टेस्ट करना चाहिए मेरा क्या है वो तुम्हारी जगह तो तुम्हारे हमारा बेटे को बताया चलता है जी ऐसा कैसा वो हमारे पास आया इसका स्टाइल देख ಸರ್ ನಿಮ್ದು ಐಡಿ ಇಲ್ಲ ಸರ್ ಐಡಿ ಇಲ್ಲ ಅಲ್ಲ ಇರ್ಬೇಕು ಹಾಕೋಬೇಕಲ್ಲ ಸರ್ಕಾರಿ ನೌಕರಸ್ರು ಹಾಕೋಬೇಕಲ್ಲ ಹಾಕೋಬೇಕಲ್ರಿ ನನಗೆ ಗೊತ್ತಿಲ್ಲ ಅದು ಕೇಳತ್ತೀನಿ ಹಾಕೋಬೋದಲ್ಲ ಸರ್ ಸರ್ ಹಿಂಗೆ ಮಾಡಿದ್ ಸರಿ ಅವರು ನಿಮ್ಮ ಮಿಸ್ಸಸ್ ಅವರು ಒಂದು ಮಗುಗ ಸಿಕ್ಯೂರಿಟಿ ಕೊಡ್ತಾರ ನಂತರ ಒಬ್ಬ ತುಂಬು ಗರ್ಭಿಣಿ ಅವ್ರು ನೋಡ್ತಾರ ಅಂತಂದ್ರೆ ಸರಿನಾ ಸರಿ ಸರ್ ಸರಿ ಅಂದ್ರೆ ಇಲ್ಲ ಅಲ್ಲ ಎದಕ್ಕೆ ಕರ್ಕೊಂಡ್ಬಂದ್ರಿ ನೀವು ನಿಮ್ಮ ಮಿಸ್ಸಸ್ನ ಆಯ್ತು ಈಗ ಆಯ್ತು ಏನ್ ಎನ್ಕ್ವೈರಿ ಮಾಡ್ತೀರಾ ಏನ್ ಎನ್ಕ್ವೈರಿ ಮಾಡ್ತೀರಾ ಹೇಳ್ರಿ ನೀವು ಏನು ಹೇಳ್ತೀರಿ ಅದು ಮಾಡ್ತೀರಿ ಅಲ್ಲ ನಾವು ಏನು ಮಾಡೋಣ ಹೇಳಿ ಸರ್ ನಾವು ಮಾಡ್ತೀವಿ ಹಂಗೆ ಮಾಡ್ತೀವಿ ನೀವು ಹೆಂಗ್ ಅಂತೀರ ಅದಕ್ಕಿಂತ ಪ್ರಶ್ನೆನೇ ಇಲ್ಲ ಅಲ್ಲ ಸರ್ ನೀವು ವೆಲ್ ಕ್ವಾಲಿಫೈಡ್ ಒನ್ ಆಫ್ ದಿ ಮೆಡಿಕಲ್ ಆಫೀಸರ್ ಮತ್ತೆ ನೀವು ಬಿಟ್ಟು ಕೇಸಿ ನಿಮ್ಮ ಮಿಸ್ಸಸ್ ನ ಕರ್ಕೊಂಡ್ ಕೇಸಿ ತೋರಿಸ್ತಾರೆ ತಪ್ಪಾಯ್ತಲ್ಲ ತಪ್ಪಾಗಿತ್ತು ಓಕೆ ಥ್ಯಾಂಕ್ ಯು ತಪ್ಪು ಮೇಲಾಧಿಕಾರಿ ಗಮನ ಬಂದ್ರೆ ಏನಾಗ್ಬೋದು ಮುಂದಿನ ಕ್ರಮನ ಆಯ್ತಪ್ಪ ಅಂತಂದ್ರೆ ಅಕ್ಕಿ ಕ್ರಮ ತಗೊಂಡ ಅಕ್ಕಿಗೆ ಅಂತ ತಗೊಂಡ್ ಕ್ರಮ ಅಲ್ಲ ನಿಮ್ಮ ನಾನು ಪೇಷಂಟ್ ಆಗಿ ತೋರ್ಸಕ್ಕೆ ಹೋಗಿದ್ದೆ ಅವ್ರು ಹಂಗೆ ಮಾಡ್ಯಾರ ಅಂತ ಹೇಳ್ತಾರೆ ವೈದ್ಯಾಧಿಕಾರಿ ಈ PHC ವೈದ್ಯಾಧಿಕಾರಿ ಇಲ್ಲ ನಾನು ಕುಂತಿದ್ದೆ ನನ್ನ ಗಂಡನ ನಾನು ತೋರಿಸ್ಬೇಕು ಬಂದಿನಿ ಅಂತ ಅಂತಿಲ್ಲ ಹೇಳ್ತಾರೆ 7 ದಿವಸ ಬಂದ್ರೆ ಅವ್ರು ನೋಡಿದ್ರು ಕೂಡ ನೀವು ಏನು ಕಣ್ಣು ಮುಚ್ಚಿ ಕೂತಿದ್ರೆ ಅಂತ ಕೇಳಿದ್ರೆ ಏನು ಹೇಳ್ತೀರಿ ಹೇಳ್ತೀನಿ ನಾನು ಏನು ಹೇಳ್ತೀರಾ ಅದೇನು ಹೇಳ್ತಾರೆ ಕೇಳ್ತೀನಿ ಟ್ರೈನ್ ಕೊಡ್ತಾರೆ ನಿಮ್ಮಂತೂ DH ಅವರು ಪರ್ಮಿಷನ್ ಕೊಟ್ಟಿಲ್ಲ ಅವರು ನಿಮ್ಮ ಮಿಸ್ಸಸ್ ಅನ್ನು ಕುಂದಿರಿಸಿ ಇದು ಮಾಡಲಿಕ್ಕೆ ಒಳ್ಳೆ ತಾಲೂಕು ಆಫೀಸರ್ ಪರ್ಮಿಷನ್ ಕೊಟ್ಟಿಲ್ಲ ನೀವಾಗೆ ನಿಮ್ಮ ಇಚ್ಛೆಯಿಂದ ಅವ್ರು ಕುಂದಿರಿಸಿ ಏನು ರೋಗಿಗಳಿಗೆ ಚಿಕಿತ್ಸೆ ಕೊಡಿಸಿದ್ದೀರಿ ಇದು ಸರಿಯಾ ಸರಿ ಇಲ್ಲ ಓಕೆ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ JBM ನ್ಯೂಸ್.